ಇನ್ನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ಜನವರಿ 22ಕ್ಕೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೃಗಶಿರ ನಕ್ಷತ್ರ, ಅಮೃತ ಸಿದ್ಧಿ ಯೋಗ, ಸರ್ವತ್ರ ಸಿದ್ಧಿ ಯೋಗಗಳಿಗೆ ಜನವರಿ 22ಕ್ಕೆ ಮಧ್ಯಾಹ್ನ 3:52ಕ್ಕೆ ಈ ಮುಹೂರ್ತ ಆರಂಭ ಆಗುತ್ತೆ. ಮಂಗಳವಾರ ಸಂಜೆ 4:58ಕ್ಕೆ ಮುಕ್ತಾಯ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅಯೋಧ್ಯೆಯಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ಜನವರಿ 22ಕ್ಕೆ ದಿನಾಂಕ ನಿಗದಿಯಾಗಿತ್ತು. ಈಗ ಯಾವ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದರ ಲಗ್ನಗಳಿಗೆ ಎಲ್ಲವೂ ನಿಗದಿತ ಆಗಿದೆ. ಯಾವ ರೀತಿ ಇದೆ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ತಯಾರಿ? ಹೌದು ವಿಜಯ್, ಈಗಾಗಲೇ ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ಶ್ರೀ ರಾಮಲಲ್ಲನ ಗರ್ಭಗುಡಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮುಹೂರ್ತವನ್ನು ಕೂಡ ನಿಗದಿಪಡಿಸಲಾಗಿದೆ. ವಾರಣಾಸಿಯ ದೀಕ್ಷಿತರು ಮತ್ತು ಲಕ್ಷ್ಮೀಕಾಂತ್ ಅವರು ಇವರಿಬ್ಬರು ಕೂಡ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಿದ್ದಾರೆ ಅಂತೇಳಿ ಈಗಾಗಲೇ ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ ಹೇಳಿದೆ. ಮುಖ್ಯವಾಗಿ ಈಗ ಮುಹೂರ್ತವನ್ನು ಕೂಡ ವಾರಣಾಸಿಯ ದೀಕ್ಷಿತರು ಮತ್ತು ಲಕ್ಷ್ಮೀಕಾಂತ್ ಅವರೇ ತೀರ್ಮಾನವನ್ನ ಮಾಡಿದ್ದಾರೆ, ನಿಗದಿಪಡಿಸಿದ್ದಾರೆ. ಮುಖ್ಯವಾಗಿ ಜನವರಿ 22ನೇ ತಾರೀಕು ಮಧ್ಯಾಹ್ನ 12:20ಕ್ಕೆ 12:20ರ ನಂತರ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಜೊತೆಗೆ ಜನವರಿ 22ನೇ ತಾರೀಕಿನ ದಿನಾಂಕವನ್ನೇ ನಿಗದಿಪಡಿಸಲಿಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇವೆ. ಮುಖ್ಯವಾಗಿ ಜನವರಿ 22ನೇ ತಾರೀಕನ್ನ ಯಾಕೆ ಆಯ್ಕೆಯನ್ನ ಮಾಡಿಕೊಂಡ್ರು ಅಂತ ನೋಡೋದಾದ್ರೆ, ಜನವರಿ 22ನೇ ತಾರೀಕು ಮೃಗಶಿರ ನಕ್ಷತ್ರ ಇದೆ. ಜನವರಿ 22ರ ಮಧ್ಯಾಹ್ನ 3:52ಕ್ಕೆ ಮೃಗಶಿರ ನಕ್ಷತ್ರ ಆರಂಭವಾಗಿ ಜನವರಿ 23ರ ಸಂಜೆ 4:58ಕ್ಕೆ ಈ ಮೃಗಶಿರ ನಕ್ಷತ್ರ ಮುಕ್ತಾಯ ಆಗುತ್ತೆ. ಜೊತೆಗೆ ಅದೇ ದಿನ ಕಾಕತಾಳೀಯವಾಗಿ ಅಮೃತ ಸಿದ್ಧಿ ಯೋಗ ಮತ್ತು ಸರ್ವತ್ರ ಸಿದ್ಧಿ ಯೋಗಗಳಿವೆ. ಈ ಕಾರಣಕ್ಕಾಗಿ ಜನವರಿ 22ನೇ ತಾರೀಕನ್ನೇ ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತೇಳಿ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ನ ಸದಸ್ಯರಾಗಿರ್ತಕ್ಕಂಥ ಮಹಂತ ಗೋವಿಂದ ದೇವಗಿರಿ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಶ್ರೀ ರಾಮಲಲ್ಲನನ್ನ ಅಯೋಧ್ಯೆಯಲ್ಲಿ ವಿಶೇಷ ರಥದ ಮೂಲಕ ಮೆರವಣಿಗೆಯನ್ನು ಮಾಡಲಿಕ್ಕೂ ಕೂಡ ಈಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮೆರವಣಿಗೆಯ ಮೂಲಕ ರಾಮಲಲ್ಲನನ್ನ ರಾಮ ಮಂದಿರಕ್ಕೆ ತರಲಾಗುತ್ತೆ. ತಂದು ಅದಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗುತ್ತೆ. ಈ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೇ ದೇಶದ ಗಣ್ಯರೆಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ದೇಶದ 4,000 ಗಣ್ಯರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಒಟ್ಟಾರೆ 8,000 ಮಂದಿ ಅತಿಥಿಗಳಿಗೆ ರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಜೊತೆಗೆ ದೇಶದ ಪ್ರಮುಖ ಸಂತರುಗಳಿಗೆ, ಮಠಾಧೀಶರಿಗೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ ಮತ್ತು ಬೇರೆ ಬೇರೆ ಪರಂಪರೆಯ ಪ್ರಮುಖರುಗಳಿಗೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಇವರೆಲ್ಲರ ಸಮ್ಮುಖದಲ್ಲೇ ಜನವರಿ 22ನೇ ತಾರೀಕು 12:20ರ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.